ವಿಡಿಯೋ ಅಲೋ ಇಲ್ಲ ಇಲ್ಲಿ. ಅಂದ್ಕೊಂಡೇ ಇಲ್ಲ ಯಾವತ್ತು ಆಫೀಸಿಗೂ ಬಂದು ನಾನು ವ್ಲಾಗ್ ಮಾಡ್ತೀನಿ ಅಂತ. ನಮ್ಮ ಅಮ್ಮಂಗೂ ಗೊತ್ತಿಲ್ಲ ನಾನು ಬಂದಿರೋದು, ಯಾರಿಗೂ ಗೊತ್ತಿಲ್ಲ. ತೊಗೊಂಡಿದ್ದು ಅದು ವೇಸ್ಟ್ ಅಂದರೆ ವೇಸ್ಟ್ ಗೈಸ್. ವಾಕರ್ ಬೇಕಾ ಅವಳಿಗೆ? ಬಟ್ ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಅಗೇನ್. ನಾನು ನಿನಗೆ ತೊಗೊಂಬಂದು ಕೊಡ್ತಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಅವ್ರದ್ದೇ ಲೈಕ್ ಪಲಾವ್ ಮೊಸರು ಬಜ್ಜಿ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ ನಿನ್ನ ಮೇಲೆ. ಸಡನ್ನಾಗಿ ಶಾಸ್ತ್ರ ಬೇರೆ ಇಟ್ಕೊಂಡಿದ್ದೀವಿ. ಇಲ್ಲಿ ಗೊಗ್ಗಯ್ಯ ಏನೇನು ಬೇಕು ನಾಳೆಗೆ ತಗೊಳ್ಳೋಣ. ನನಗೆ ಇದು ಇಷ್ಟ ಆಯಿತು, ಯೆಲ್ಲೋ ಕಲರ್. ಏನೇ ಒಂದು ಫಂಕ್ಷನ್ ಮಾಡಿದ್ರು ನಾವು ಡೆಕೋರೇಟ್ ಮಾಡ್ತೀವಿ. ಏನೇನು ತೊಗೊಂಡಿದ್ದೆ ಹೇಳಿ ನೋಡೋಣ. ಏನಂದರೆ ನಾನು ಇವತ್ತು ಎಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಆಫೀಸಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮಂಗೂ ಗೊತ್ತಿಲ್ಲ ನಾನು ಬಂದಿರೋದು, ಯಾರಿಗೂ ಗೊತ್ತಿಲ್ಲ. ಆಚೆ ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ಬಂದುಬಿಟ್ಟಿದ್ದೀನಿ. ಯಾಕೂ ಬೇಜಾರಾಗ್ತಾಯಿತ್ತು ಗೈಸ್, ಲೋನ್ಲಿ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಇವ್ರಿಗೆ ಸರ್ಪ್ರೈಸು ಆದಂಗೆ ಆಗುತ್ತೆ. ಆ್ಯಂಡ್ ಇಲ್ಲಿ ಬಂದು ಎಷ್ಟೊಂದು ದಿನ ಆಯಿತು ನಾನು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ನಿಮ್ಗೆ ಏನು ಅನಿಸ್ತಿದೆ? ಸರ್ಪ್ರೈಸ್, ಫುಲ್ ಸರ್ಪ್ರೈಸ್ ಅವ್ರಿಗೆ. ಸರ್ಪ್ರೈಸ್ ಖುಷಿ ತಡೆಯೋಕ್ಕಾಗದೆ ಹೋಟ್ಲಲ್ಲಿ ಊಟ ಆರ್ಡ್ರ್ ಮಾಡಿದ್ದೀನಿ. ಬಟ್ ಯಾವ ಊಟ ಅಂತ ಹೇಳೋಕ್ಕಾಗಲ್ಲ. ನಾನು ಊಟನೂ ಮಾಡಿಲ್ಲ, ಯಾಕೋ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೆ ಬಂದೆ. ಆ್ಯಂಡ್ ಸಡನ್ನಾಗಿ ಪಾಪುದು ಕಿವಿ ಚುಚ್ಚು ಶಾಸ್ತ್ರ ಬೇರೆ ಇಟ್ಕೊಂಡಿದ್ದೀವಿ. ನಾಳೆನೇ ಇಟ್ಕೊಂಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಅದಕ್ಕೆ ಏನೂ ಪ್ರಿಪ್ರೇಷನ್ ಆಗಿಲ್ಲ, ಆ್ಯಕ್ಚುಲಿ ಅದು ಆಗಿಲ್ಲ. ಅದಕ್ಕೆ ಇವ್ರು ಫ್ರೀ, ಇವತ್ತು ಸ್ಯಾಟರ್ಡೆ ಅಲ್ವಾ, ಇವ್ರಿಗೆ ಸ್ವಲ್ಪ ವರ್ಕ್ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡು ಬಂದೆ. ಬಟ್ ಇವತ್ತೇ ಅವ್ರಿಗೆ ಜಾಸ್ತಿ ಕೆಲಸ ಬೇರೆ ಇದೆ. ಅದಕ್ಕೆ ಇವ್ರು ಇಲ್ಲೇ ಇರೋ ಊಟ ತರಿಸ್ಕೊಡ್ತೀನಿ ಅಂತ ಊಟ ಯಮ್ಮಿಯಾಗಿರೋ ಊಟ ತರಿಸ್ತಾ ಇದ್ದಾರೆ. ಅವ್ರನ್ನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಐ ಡಿ ಕಾರ್ಡ್ ಎಲ್ಲ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಆಮೇಲೆ ಅಷ್ಟೆ ಅಲ್ವಾ ರೀ, ಏನೂ ತೋರ್ಸಂಗಿಲ್ವಾ? ನಿನ್ನ ಐ ಡಿ ಕಾರ್ಡ್ ತೆಗಿ. ಬೇಡ, ನಮ್ಗೆ ಯಾಕೆ ಬೇಕು? ನಾನು ನೋಡಿ ಏನು ಇದು ಬೊಟ್ಟು ಇಟ್ಕೊಂಡಿಲ್ಲ, ಅದನ್ನೇ ಬೈತಾರೆ. ನಮ್ಮ ಮನೆಯವರಂತೂ ಬೊಟ್ಟು ಇಟ್ಕೊಂಡಿಲ್ಲ ಅಂದರೆ ಯಾವಾಗಲೂ ಬೈತಾರೆ. ಬೊಟ್ಟಂದರೆ ಅವ್ರಿಗೆ ಐಲೈನರಲ್ಲಿ ಬೊಟ್ಟು ಇಟ್ಕೋತೀವಲ್ಲ ಅದಲ್ಲ, ಸಿಂಧೂರ ಕುಂಕುಮ ಬೊಟ್ಟು. ಅವ್ರ ಪ್ರಕಾರ ಬೊಟ್ಟು ಅಂದರೆ ಕುಂಕುಮ ಅಲ್ವಾ? ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಿದೆ? ಸ್ವಲ್ಪ ಜ್ವರ ಬಂದಿರೋ ಥರ ಅನಿಸ್ತಾ ಇದೆಯಾ? ನಾನು ಹಂಗೆ ಪಾಪುಗೆ ಶಾಪಿಂಗ್ ಎಲ್ಲ ಮಾಡೋಣ ಸ್ವಲ್ಪ ನಾಳೆಗೆ ಅಂತ ಅಂದ್ಕೊಂಡೆ, ಏನಾದರೂ ಬಟ್ಟೆ ಗಿಟ್ಟೆ ಎಲ್ಲ. ಬಟ್ ಈಸ್ ವೆರಿ ಮಚ್ ಬ್ಯುಸಿ ಟುಡೇ. ಅದಕ್ಕೆ ನೋಡುವ, ಆಮೇಲೆ ನಾನೇ ಮನೆಗೆ ಹೋದ್ಮೇಲೆ ಹೋಗ್ತೀನಿ. ಪಾಪು ಏನು ಮಾಡ್ತಾಳೆ ಅಂದರೆ, ಪಾಪು ಮಲ್ಕೊಂಡಿದ್ದಾಳೆ, ಅಮ್ಮನ ಜೊತೆ ಇದ್ದಾಳೆ. ನಮ್ಮ ಅಮ್ಮಂಗೂ ಹೇಳಿಲ್ಲ ನಾನು ಬಂದಿದ್ದೀನಿ ಅಂತ. ಹೋದ್ಮೇಲೆ ಹೇಳ್ತೀನಿ, ಯಾಕಂದರೆ ಅವ್ರ ಜೊತೆ ಜಗಳ ಮಾಡ್ಕೊಂಬಿಟ್ಟಿದ್ದೀನಿ ಅದಕ್ಕೆ. ಓಕೆ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನೀವು ನೋಡಿ. ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ವ್ಲಾಗ್ ಮಾಡೋಕ್ಕೆ ಮೂಡಿರಲಿಲ್ಲ ಲಿಟ್ರಲಿ. ಆವಾಗಲೇ ಫುಲ್ ಮಾರ್ನಿಂಗ್ ಎದ್ದಾಗೆ ಫುಲ್ ಜೋಶಲ್ಲಿ ಸ್ಟಾರ್ಟ್ ಮಾಡಿದೆ ಅಪ್ಪು. ಮಧ್ಯದಲ್ಲಿ ಇದೇನೇನೋ ಆಗೋಯ್ತು. ಅದಕ್ಕೆ ಓಡ್ಕೊಂಡು ಬಂದ್ಬಿಟ್ಟೆ ನಮ್ಮ ಮನೆಯವ್ರ ಹತ್ರ ನಾನು. ನೋಡಿ ಮದುವೆ ಆದಮೇಲೆ ನಾವು ಹೆಂಗೆ ಚೇಂಜ್ ಆಗಿಬಿಡ್ತೀವಿ ಅಂತ ಅಲ್ವಾ? ಬ್ಯುಸಿ ನೋಡಿ, ಅವ್ರ ಮುಖ ತೋರ್ಸೋಕ್ಕಾಗಲ್ಲ, ಕೈ ತೋರಿಸ್ತಾ ಇದ್ದೀನಿ. ವೆರಿ ಬ್ಯುಸಿ. ಯಾಕಂದರೆ ಆ್ಯಕ್ಚುಲಿ ಇಲ್ಲೆಲ್ಲ ವೀಡಿಯೋ ಅಲೋ ಇಲ್ಲ ಇಲ್ಲಿ. ಇನ್ ದ ಸೆನ್ಸ್ ನಾನು ಮಾಡ್ಕೋಬೋದು, ಬಟ್ ಇವ್ರ ಐ ಡಿ ಅಥವಾ ಏನೋ ಕಾಣಿಸ್ಬಾರ್ದು. ನಿನ್ನೆ ಬೂಟಿಗೆ ಕೂಪಂದು ವ್ಲಾಗ್ ಎಲ್ಲ ನೋಡಿದ್ರಾ? ಹೇಗಿತ್ತು? ಇವಾಗ ಅಲ್ಲಿಗೂ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಊಟ ಮಾಡಿಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಅಷ್ಟೊಳಾದರೆ ಬರ್ತೀಯಾ ನನ್ನ ಜೊತೆ? ಸರಿ, ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ವ್ಲಾಗಲ್ಲಿ. ಇಲ್ಲಿ ಕೋವರ್ಕರ್ಸ್ ಎಲ್ಲ ಇದ್ದಾರೆ ಅಲ್ವಾ? ಅವ್ರಿಗೆಲ್ಲ ಗೊತ್ತಾ ನಾನು ವ್ಲಾಗ್ ಮಾಡೋದು? ಗೊತ್ತಾ? ನಾನು ಅಪ್ಡೇಟ್ ಆಗಿದ್ದೀನಿ ಈಗ. ಫಸ್ಟ್ ಅವನು ಹೇಳ್ತಾನೆ ಅದನ್ನ ವರ್ಷ ಇನ್ಸ್ಟಾಗ್ರಾಮ್ನಲ್ಲಿ ನೀನು ಇನ್ಫಾರ್ಮ್ ಮಾಡ್ತೀವಿ ಫಸ್ಟು. ನೋಡಿ, ಈ ಆಂಟಿನೂ ಅಷ್ಟೇ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಸ್ಟೋರಿ ಅವ್ರದ್ದೇ ಲೈಕು, ಫಸ್ಟ್ ರೀಲ್ಸ್ ಅವ್ರದ್ದೇ ಲೈಕು. ಊಟ ತಂದು ಕೊಟ್ಟರು ಪಾಪ ನನಗೆ. ಇನ್ನೊಬ್ರು ಇದ್ದಾರೆ ಕೋವರ್ಕರು, ಬ್ಯುಸಿ ವರ್ಕ್ ಮಾಡ್ತಾಯಿದ್ದಾರೆ ಅವರು. ಅಲ್ಲ ಬ್ರೋ, ನೀವು ನೋಡ್ತೀರಂತೆ ನನ್ನ ವ್ಲಾಗ್ಸ್ ಎಲ್ಲ. ಥ್ಯಾಂಕ್ ಯು ಆಂಟಿ. ಇದು ನೀರು ಗ್ಲಾಸ್ ಇದೆಯಾ? ಇಲ್ಲ ಸರ್ದು ಬಾಟ್ಲ್ ಕೊಡಲ? ಹಾಂ, ಬಾಟ್ಲ್ ತೊಗೋತೀನಿ ಬಿಡಿ. ನಾನು ತೊಗೋತೀನಿ. ಪ್ಲೇಟ್ ಕೊಡಲ? ಹಾಂ, ಪ್ಲೇಟ್ ಕೊಡು. ಪಲಾವ್ ತರಿಸ್ಕೊಂಡಿದ್ದೀನಿ, ಪಲಾವ್ ಮೊಸರು ಬಜ್ಜಿ.
ಪಾಪ ಆಂಟಿ ಎಲ್ಲ ನನಗೆ ಹಾಕ್ಕೊಟ್ರು. ಈ ಥರ ಹಾಕ್ಕೊಟ್ರೆ ನಮ್ಮ ಅಮ್ಮನೇ ನೆನಪಾಗೋದು ಜಾಸ್ತಿ. ಯಾಕಂದರೆ ಈ ಥರ ತಟ್ಟೆಗೆಲ್ಲ ಹಾಕಿ ಕೊಡೋದು ನಮ್ಮ ಅಮ್ಮ ಮಾಡ್ತಾರೆ ಅಂತ ಅನಿಸುತ್ತೆ. ಇಲ್ಲ ನನ್ನ ಹಸ್ಬೆಂಡ್ ಹಾಕ್ಕೊಡ್ತಾರೆ. ನಂಗೆ ಏನೋ ಗೊತ್ತಿಲ್ಲ, ಏನಾದರೂ ಬೇಜಾರಾದರೆ ನನಗೆ ಇಷ್ಟ ಆಗಿರೋ ಥರ ನಾನು ಬಂದ್ಬಿಡ್ಬೇಕು. ಅವಾಗ ನನಗೆ ಸ್ವಲ್ಪ ಸಮಾಧಾನ. ನಾನು ಅಂದ್ಕೊಂಡೇ ಇಲ್ಲ ಇವತ್ತು. ಆ್ಯಕ್ಚುಲಿ ನಾನು ಬುಟ್ಟಿಗೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ದೆ, ಅಕ್ಕನ ಬುಟ್ಟಿಗೆ. ಬಟ್ ಏನೋ ಬೇಜಾರಾಗೋಯ್ತು ನನಗೆ ಇವತ್ತು ಸಿಕ್ಕಾಪಟ್ಟೆ. ಅದಕ್ಕೇ ಇಲ್ಲಿಗೆ ಬಂದ್ಬಿಟ್ಟು ಡೈರೆಕ್ಟಾಗಿ. ಆವಾಗೇ ಬಂದಿದ್ರೆ ನನ್ನ ಹಸ್ಬೆಂಡ್ ಜೊತೆನೇ ಒಟ್ಟಿಗೆ ತಿನ್ಬೋದಾಗಿತ್ತು. ಅವರು ಲಂಚ್ ತಂದಿರಲಿಲ್ಲ ಇವತ್ತು. ನಾನು ಅಂದ್ಕೊಂಡೇ ಇಲ್ಲ ಯಾವತ್ತು ನನ್ನ ಹಸ್ಬೆಂಡ್ ಆಫೀಸಿಗೂ ಬಂದು ನಾನು ಒಂದಿನ ವ್ಲಾಗ್ ಮಾಡ್ತೀನಿ ಅಂತ. ಸರಿ, ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ನನ್ನ ಹಸ್ಬೆಂಡ್ ಬರ್ತಾಯಿದ್ದಾರೆ. ಸ್ಯಾಟರ್ಡೇನೂ ಫಾರ್ಮಲ್ಸ್ ಹಾಕೋ ಬಂದವರು ನೋಡಿ ಇವರು. ಬಗ್ಗೆ ಸ್ವಲ್ಪ ಕುತ್ಕೊಳ್ಳಿ, ಕಮ್ಮಿ ಆಯ್ತು. ಇಲ್ಲಿ ಆಫೀಸಿಗೆ ಬಂದು ಊಟ ಮಾಡ್ಸಕ್ಕೆ ಕರ್ಸ್ಕೊಂಡಿದ್ದೀವಿ ಆಫೀಸ್ಗೆ ಅಲ್ವಾ? ಊಟ ಮಾಡಿಲ್ಲ ಅಂದ್ರಲ್ಲ ಅದಕ್ಕೆ. ಈ ಕಡೆ ಬಾಜಿ ಇದು ಎಲ್ಲ ಕಾಣುತ್ತೆ. ಓಕೆ, ಸರಿ ಹೊರಡ್ಲಾ ಇವಾಗ. ನಾನು ನೋಡ್ತಾ ಇದ್ದೀನಿ, ಬೇಗ ಬಾ. ಹಾಂ, ಬಾಯ್. ಥ್ಯಾಂಕ್ ಯು. ವೆಲ್ಕಮ್. ಟಾಟಾ. ನಾನು ಅಲ್ಲಿಂದ ಹೊರಟು ಬಂದಿದ್ದೆ ನಮ್ಮ ಅಕ್ಕನ ಬೋಟಿಗೆ. ಶೀ ಸ್ಟೈಲ್ ಡಿಸೈನರ್ ಹೌಸ್. ಲಾಸ್ಟ್ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ. ಬೋರ್ಡ್ ನೇಮ್ ಎಲ್ಲ ನಾನು ಜಾಸ್ತಿ ಹೇಳೇ ಇಲ್ಲ ಅನಿಸುತ್ತೆ. ಸೊ ಇವಾಗ ತೋರಿಸ್ತೀನಿ ನೋಡಿ. ಇದಿರೋದು ಇಟ್ಮಾಡು ಆ್ಯಂಡ್ BSK 3rd ಸ್ಟೇಜ್. ಫುಲ್ಲು ಗಾಳಿ. ಅಲ್ಲಿಗೆ ಹೋದಾಗ ಡಲ್ಲಾಗಿತ್ತು ನನ್ನ ಫೇಸ್ ಅಲ್ವಾ. ಇವಾಗ ನೋಡಿ ಸ್ವಲ್ಪ ಅರಳಿದೆ, ಯಾಕಂದರೆ ನನ್ನ ಹಸ್ಬೆಂಡ್ ಹತ್ರ ಹೋಗಿದ್ದೆ ಅಲ್ವಾ, ಅದಕ್ಕೆ. ಇವಾಗ ಅಕ್ಕನ ಮಾತಾಡ್ಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಇವಾಗ ನಾಳೆಗೆ ಏನೇನು ಬೇಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ ತೆಗೆದಿಟ್ಕೋಬೇಕು. ಸೊ ಓಕೆ, ರಿಯಾಕ್ಷನ್ ನೋಡಿ ಈಗ ಹೆಂಗಿರುತ್ತೆ ಅಂತ. ನಿನ್ನೆ ಸ್ವಲ್ಪ ಬ್ಯುಸಿ ಇತ್ತಲ್ಲ, ಸೊ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಒಂದೇ ಶಾರ್ಟಲ್ಲಿ ಬಂದಿದೆ ಅನಿಸುತ್ತೆ ನಮ್ಮ ಅಕ್ಕ. ಇವತ್ತು ಅವ್ರ ಓಪನಿಂಗ್ ಥರನೇ ಇವತ್ತು ಸ್ವಲ್ಪ ಜನ ಬರ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಕಂಗ್ರ್ಯಾಟ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ವೆಲ್ಕಮ್ ಬೇಬಿ. ಥ್ಯಾಂಕ್ ಯು. ಇಲ್ಲಿ ನೋಡಿ ನನಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಆಂಟಿ, ಬನ್ನಿ, ಏನಾಗಲ್ಲ. ಬ್ಲಾಗ್ ಇದೆ, ಏನಾಗಲ್ಲ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಯಾರು ಕೊಟ್ರು ಅಕ್ಕ? ನಾನು ನಿನಗೆ ತೊಗೊಂಬಂದು ಕೊಡ್ತಾರೆ. ಸೊ ದಿಸ್ ಈಸ್ ನನ್ನ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ತಂದು ಕೊಟ್ಟಿದ್ದು. ಸೊ ಅವ್ನು ಲೇಟಾಗಿ ಬಂದ, ಅವನು ಒಂದು ವೈಫು. ಸೊ ವೆಲ್ಕಮ್ಗೆ, ಐ ಮೀನ್ ವಾಟ್ ಇನೋಗ್ರೇಷನ್ಗೆ. ಸೊ ಇದನ್ನು ಗಿಫ್ಟ್ ಮಾಡಿದ್ದಾನೆ. ಕಂಗ್ರ್ಯಾಟ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಕೊಟ್ಟಿದ್ದಾರೆ. ಸೊ ಏನಾರು ಹೇಳಿ, ಏನೇನು ಆಫರ್ಸು ಬೇಗ ಆಫರ್ಸ್ ಆಗ್ತಾರೆ. ಆಫರ್ಸ್ ಎಲ್ಲ ಇವಾಗ ನೆನೆಲ್ಲ ಪೂಜೆ ಎಲ್ಲ ಆಯಿತು. ಸೊ ಇವಾಗೆಲ್ಲ ಸೆಟಪ್ ಮಾಡ್ತಾ ಇದ್ದೀನಿ. ಆಫರ್ಸ್ನ ಸೂನ್ ಏನು ತೋರಿಸ್ತೀವಿ ಆ್ಯಂಡ್ ಅನೌನ್ಸ್ ಕೂಡ ಮಾಡ್ತೀವಿ. ಆಫರ್ಸ್ ವೆರಿ ಸೂನ್. ಆ್ಯಂಡ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ಯಾಗ್ ಮಾಡಿದ್ದೀನಿ ಇವ್ರದ್ದು ಬುಟಿಕ್ ಪೇಜು. ನೀವು ಹೋಗಿ ಫಾಲೋ ಮಾಡ್ಕೊಳ್ಳಿ, ಯಾರು ಮಾಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ಫಾಲೋ ಮಾಡಿ. ಸ್ವಲ್ಪ ಏನಾದ್ರು ಇದ್ದರೆ ಅಕ್ಕನ ಮಾತಾಡ್ಸ್ಕೊಂಡು ಹಾಗೆ ಹೋಗೋಣ. ನಾಳೆ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಕ್ಕ ಸಡನ್ನಾಗೆ, ಏನೋ ಕಿವಿ ಚುಚ್ಚಿಸೋದು. ಹೌದಾ? ಓಕೆ, ನಾವು ನೆಕ್ಸ್ಟ್ ವೀಕ್ ಇಡೋಣ ಅಂತ ಅಂದರೆ ನಮ್ಮ ಅಮ್ಮ ಇಲ್ಲ ಚುಚ್ಚಿಸ್ಬಿಡೋಣ, ಈಗ ಏನೋ ಅಮಾಸೆ ಬರುತ್ತಂತಲ್ಲ, ಅದಕ್ಕೆ ನೆಕ್ಸ್ಟ್ ಕಾಫಿನ ಇವಾಗ ನಾನು ಊಟ ಮಾಡ್ಕೊಂಡು ಬಂದೆ. ಇವಾಗ ತಿಂದೆ. ನಿಮ್ಮ ಶಾಪಿಗೆ ಬರುವಾಗೆಲ್ಲ ನಾನು ಊಟ ಮಾಡ್ಕೊಂಡೇ ಬರ್ತೀನಿ. ಇದೊಂದೇ ಮಾಡೋದು ಇವಳು ಮನೆಯಿಂದನೇ ಊಟ. ವೆದರ್ ಹಂಗಿದೆಯಲ್ಲ, ಏನು ಆಂಟಿ ನೋಡಿ ಕಾಫಿ ಕೊಟ್ಟಿದ್ದಾರೆ ಬಂದಿದ ತಕ್ಷಣ. ವೆಲ್ಕಮ್ ಡ್ರಿಂಕ್. ನಾನು ನಮ್ಮ ಅಮ್ಮನ ಜೊತೆ ಮುನ್ಸ್ಕೊಂಡಿದ್ದೆ. ಇವಾಗ ಹೋಗಿ ಮಾತಾಡ್ಸೋಣ ಬನ್ನಿ, ಏನಂತಾರೆ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತದೆ ಅಂತ. ಹೋಗೋಣ ಮನೆಗೆ. ಮಲ್ಕೊಂಬಿಟ್ಟಿದ್ದಾರೆ ಅನ್ಸುತ್ತೆ. ತೆಗ್ಯಕ್ಕೆ ಯಾರು ಬರ್ತಾರೆ ನೋಡೋಣ. ಚೆರಿ ಬೇಬಿ, ಮೊಮ್ಮ ಇಲ್ಲಿ. ಮಗಳು ಎಲ್ಲೋಗಳು, ಏನಿಲ್ಲ ಯೋಚನೆ ಏನಿಲ್ಲ. ಮೊಮ್ಮಗಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಕೂತವ್ರೆ. ಏನಾರು ಇದೆಯಾ ಒಂಚೂರು ಮನ್ಸಲ್ಲಿ? ಇಲ್ಲ, ನಾನು ಎಲ್ಲೋಗಿದೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಎಲ್ಲೋಗಿದೆ ಹೇಳು? ಹೋಗಿಲ್ಲ, ಅವ್ರ ಹತ್ರ ಹೋಗಿರ್ತೀಯ ಅಷ್ಟೇ. ಅಂಗಡಿಗೆ ಹೋಗಿರ್ತೀಯ. ಯಾವ ಅಂಗಡಿಗೆ? ಅವ್ರ ಹತ್ರ ಹೋಗಿದ್ದ? ನನ್ನ ಗಂಡನ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಹೇಳ್ತಾ ಇದ್ದೆ ನಿನ್ನ ಮೇಲೆ. ಅವ್ರು ನಿನ್ನ ಮೇಲೆ ಬೈಯೋದು ಬಿಡು, ನನಗೇನು ಮಾಡಲ್ಲ. ಕರೆಕ್ಟಾಗಿ ಹೇಳೋರು. ಸರಿ ಬಾ, ಏನೇನು ಬೇಕು ನಾಳೆಗೆ ತಗೊಳ್ಳೋಣ. ಅಂಗಡಿ ಹತ್ರ ಅನಿಲಲ್ಲಿ ಮತ್ತೆ ಅನಿಲ್ ಮನೆ ಅಲ್ಲೇ ಮನೆ ಅಂತೀನಿ. ಅವ್ರ ಆಫೀಸಲ್ಲಿ ಲೇಟ್ ಆಗುತ್ತಂತ ಇವತ್ತು. ಏಕೆ?
ನಾನು ಅಲ್ಲಿ ಹೋಗಿ ಅದೇನೋ ಇದು ಫೋಟೋಸ್ ವಿಡಿಯೋಸ್ ಎಲ್ಲ ಮೊನ್ನೆದಾಗಿತ್ತಲ್ಲ ಅದೆಲ್ಲ ನೋಡ್ಕೊಂಡು ಹಂಗೆ ಬಂದೆ. ಕಂಪ್ಲೇಂಟ್ ಮಾಡಿದ್ದೀನಲ್ಲ ಗೈಸ್ ನಿಮಗೆ ನಮ್ಮ ಅಮ್ಮನ ಮೇಲೆ, ವಿಚಾರಿಸ್ಕೊಳ್ಳಿ. ನೋಡಿ ನಂದು ನನ್ನ ಮಗಳದು ಮುಖ ಒಂದೇ ಥರ ಇರೋದು. ಈಗ ನಾವು ಆಚೆ ಹೋಗ್ಬೇಕು, ನಾನು ಅಮ್ಮ. ನಿನ್ ಗಾಡಿ ತಗೊಂಡೋಗು. ಜ್ಯುವೆಲ್ಲರಿ ಶಾಪ್ ಅಂಕಲ್ಗೆ ಫೋನ್ ಮಾಡ್ಲಾ? ನಾಳೆ ನಿಂಗೆ ಕಿವಿ ಚುಚ್ತಾರೆ ಕಣ್ಣಮ್ಮ, ಕಿವಿ ಚುಚ್ತಾರೆ. ಅಳ್ತೀಯಾ? ಹಂಗಳ್ತೀಯಾ? ಅಳ್ಬಾರ್ದು ನೀನು. ಯು ಸ್ಟ್ರಾಂಗ್ ಗರ್ಲ್ ಅಲ್ವಾ? ಸ್ಟ್ರಾಂಗ್. ಮನೆ ಏನು ಗೊತ್ತಾ, ವ್ಯಾಕ್ಸಿನೇಷನ್ ಥರನೂ ಇರಲ್ವಂತೆ ಮನೆ ಅದು. ಇಲ್ಲೊಂದು ಪುಚ್ಕ ಪುಚ್ಕ ಅಷ್ಟೇ. ಸೂಪರಾಗಿ ಕಾಣ್ತೀಯ ನೀನು, ಸೂಪರಾಗೆ. ಬಟ್ಟೆಗಳಿಗೆ ನಾನು ಸ್ಟಿಚ್ ಮಾಡಬೇಕು ಅಂತ ಆಸೆ ಇತ್ತು ಗೈಸ್. ಇವರು ಸಡನ್ನಾಗಿ ಇಟ್ಕೊಬಿಟ್ರು. ಇಯರಿಂಗ್ಸ್ ಎಲ್ಲ ಹೆಂಗಿದೆ ತೋರಿಸ್ತೀನಿ ನಿಮ್ಗೆ, ಆಮೇಲೆ ನೋಡ್ತಾ ಇರಿ ಫುಲ್ ವ್ಲಾಗ್ ನೋಡಿ. ಅವಳದು ಗೋಲ್ಡ್ ಇಯರಿಂಗ್ಸು ಯಾವಾಗ ತೊಗೊಂಡಿದ್ದು, ಯಾರು ಕೊಡಿಸಿದ್ದು, ಯಾವ ಡಿಸೈನು, ಯಾವ ವಾಲೆ. ಇಲ್ಲಿ ಗೊಗ್ಗಯ್ಯ ಗೊಗ್ಗ ಶಾಪ್ ಹತ್ರ ಹೋಗೋಣ, ಜ್ಯುವೆಲ್ಲರಿ ಶಾಪ್ಗೆ. ಆ್ಯಂಡ್ ಹಂಗೇನೆ ಇದು ಎಲ್ಲಿಗೆ ಹೋಗಬೇಕು, ಹಾಂ ನಮ್ಮ ಕೇಶು ಬೇಬಿಗೆ ಏನಾದರೂ ಬಟ್ಟೆ ಬೇಕಲ್ಲ ನಾಳೆಗೆ ಹೊಸದು, ಸೊ ತೊಗೊಂಬರೋಣ. ಮುಂಚೆನೇ ನಮ್ಮಮ್ಮ ವಾಕರ್ ಅಂತ ಇಟ್ಕೊಂಡವ್ರೆ. ಶಿ ಈಸ್ ಜಸ್ಟ್ 4 months ಓಲ್ಡ್ ಗೈಸ್. ವಾಕರ್ ಬೇಕಾ ಅವಳಿಗೆ? ಟೈಮ್ ಬರುತ್ತೆ ಅನ್ನೋದೇ ಕೇಳ್ತಿಲ್ಲ ನಮ್ಮಮ್ಮ. ಕುತ್ಕೊಂಡು ನೋಡ್ಬಿಡ್ಬೇಕು ಅವರು. ಇವಾಗ ಈ ಡಾಗಿ ಒಂದು ವ್ಲಾಗ್ ಮಾಡುವಾಗೆ ಬಾರ್ಕ್ ಮಾಡುತ್ತೆ. ಸರಿ, ಅದಾದ್ಮೇಲೆ ಸಿಗ್ತೀನಿ. ಅಲ್ಲಿಂದ ನಾವು ಜ್ಯುವೆಲ್ರಿ ಶಾಪ್ ಬಂದ್ವಿ. ಸೊ ನಾಳೆ ಕಿವಿ ಚುಚ್ಚೋಕ್ಕೆ ಅವ್ರಿಗೆ ಮನೆಗೆ ಬನ್ನಿ ಅಂತ ಹೇಳಲಿಕ್ಕೆ. ಹಾಗೆ ಅಲ್ಲಿ ಸ್ವಲ್ಪ ಗೆಜ್ಜೆ ತೊಗೊಳ್ಳೋಣ ಅಂತ ಕೂಡ ನೋಡಿದ್ವಿ. ಆದರೆ ಲಾಸ್ಟ್ ಟೈಮ್ ಅದೇ ಥರ ಒಂದು ಕಡ ವಿತ್ ಗೆಜ್ಜೆ ಬರುತ್ತಲ್ಲ ಬ್ಲ್ಯಾಕ್ ಮಣಿದು, ಆ ಥರ ತೊಗೊಂಡಿದ್ವಿ. ಬಟ್ ಅದೀಗ ಚಿಕ್ಕದಾಗೋಗಿದೆ. ಸೊ ಎಲ್ಲ ಒಂದು ಸತಿ ಏನಕ್ಕೆ ಅಂತ ತೊಗೊಳ್ಳಿಲ್ಲ. ವಾಕರ್ ಇದೆಯಾ ಮಕ್ಕಳದು? ಇದೆಯಾ? ಇದೆ. ಎಸ್, ನಮ್ಮ ಅಮ್ಮಂಗೆ ವಾಕರ್ ಬೇಕೇ ಬೇಕಂತೆ. ಆನ್ಲೈನಲ್ಲಿ ನೋಡಿದ್ವಿ. ನಮ್ಮಮ್ಮನೇ ಏನೋ ಕೊಡಿಸ್ಬೇಕಂತೆ. ಇಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ಅಂತ ಬಂದಿದ್ದಾರೆ. ತೊಗೊಳ್ಳೇಬೇಕಾ ವಾಕರ್ ನೀವು? ಮಗು ಎಲ್ಲ ಆಟ ಆಡಲಿ ಬಿಡ. ಏನು 1-2 ತಿಂಗಳು ಕುತ್ಕೊಂಡ್ಬಲ್ಲ. ನೋಡೋಣ ಯಾವ ಥರದ್ದಿದೆ ಅಂತ. ಆ್ಯಕ್ಚುಲಿ ಅದನ್ನು ಯೂಸ್ ಮಾಡಬಾರ್ದು ಅಂತ ನಾನು ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ದೆ. ಏನು ಮಾಡ್ಬೋದು ಅದರಲ್ಲಿ ಎಲ್ಲ ಅದು ವೇಸ್ಟ್ ಅಂದರೆ ವೇಸ್ಟ್ ಗೈಸ್. ನಿಜ, ನೀವು ಯಾರು ತೊಗೊಳಂದ್ರೆ ತೊಗೊಬೇಡಿ. ಅದು ಏನೋ ಇವ್ರು ಫೋರ್ಸು ಕೊಡ್ಸ್ಕೊತಾ ಇದ್ದೀನಿ ಅಷ್ಟೇ. ಇನ್ನೊಂದು ಹಿಂಗೆ ಇಟ್ಕೊಂಡು ಕೈ ಹಿಂಗೆ ಇಟ್ಕೊಂಡು ಹೋಗೋದು ಅದು ಬೆಟರ್ ಆ್ಯಕ್ಚುಲಿ. ಇವಾಗ ಬಿದೋಗಲ್ವಾ ಅವಳು? ಅಂಕಲ್ ಬಾಕ್ಸ್ ಟೈಪ್ ಬರುತ್ತಲ್ಲ ಆ ಥರದ್ದು ಇದೆಯಾ ಗಾಡಿ? ನಿನಗೆ ಗಾಡಿ ವಾಕರ್ ಇಷ್ಟ ಆಗಿಲ್ಲ, ಸೊ ತೊಗೊಂಡಿಲ್ಲ. ಕ್ಲಾಸಿಕ್ ನನಗೆ ಎತ್ನಿಕ್ ಹಾಕೋಕ್ಕೆ ಇಷ್ಟ. ಅವಳಿಗೆ ಟ್ರೆಡಿಷ್ನಲ್ ಆಗಿರ್ಬೇಕು ಯಾವಾಗಲೂ. ಆದರೆ ಈ ಥರ ನಾರ್ಮಲ್ ಇದ್ದಾಗ ವೆಸ್ಟರ್ನ್ ಫುಲ್ಲು. ನನಗೂ ಟ್ರೆಡಿಷ್ನಲ್ ಇಷ್ಟ ತುಂಬ. ನೋಡೋಣ ಯಾವ ಥರದ್ದಿದೆ ಸಿಗುತ್ತೆ ಅಂತ. ಓಕೆ, ಇದರಲ್ಲೇ ಫುಲ್ಲು ಫ್ರಾಕ್ ಥರ ಬರುತ್ತಲ್ಲ ಆ ಥರದ್ದು ಇದೆಯಾ? ಫ್ರಾಕ್ಸ್ ಇಲ್ಲ, ಲಂಗ ಬ್ಲೌಸ್ ಏನೇನಾ? ಓಕೆ, ಸ್ಲೀವ್ಲೆಸ್ಸಲ್ಲಿ ಆ ಥರದ್ದು ಏನಾದರೂ? ಸ್ಲೀವ್ಲೆಸ್ಸಲ್ಲಿ ಇದೆಯಾ? ಇದು ಪ್ಯಾಟರ್ನ್ ಇಷ್ಟೇ ಪ್ಯಾಟ್ರನಾ? ಕಲರ್ ಇಷ್ಟ ಆಯಿತು, ಬಟ್ ಸೈಜು ಒಳಗೆ ಸ್ವಲ್ಪ ದೊಡ್ಡದಾಗುತ್ತೆ. ಈಗ ಇಲ್ಲಿ ಯಾವುದೂ ತೊಗೊಳ್ಳಿಲ್ಲ. ಟೈಮ್ ಬೇರೆ ಇಲ್ಲ ಇವಾಗ ಚೂಸ್ ಮಾಡೋಕ್ಕೆ. ಏನು ಮಾಡೋದು? ಅಲ್ಲೊಂದಿದೆ ಕಣೆ. ಎಲ್ಲಿ ಈಗ? ನಾನು ನನ್ನ ಫೇವ್ರೆಟ್ ಶಾಪಿಗೆ ಬಂದೆ. ಈಗ ನಮ್ಮ ಮನೆ ಹತ್ರ ಹೋಗಿದ್ವಿ, ಸಿಕ್ಕಿಲ್ಲ. ಸೊ ಲಾಸ್ಟ್ ಟೈಮ್ ನಾನು ಪಾಪು ತೊಟ್ಲು ಶಾಸ್ತ್ರಕ್ಕೆ ಇಲ್ಲೇ ಬಂದು ತೊಗೊಂಡಿದ್ದು. ಆ್ಯಂಡ್ ಇವ್ರಿಗೂ ಕೂಡ ನೆನಪಿದ್ದೀನಿ ಅನಿಸುತ್ತೆ ಅಲ್ವಾ? ನೆನಪಿದ್ದೀನಿ. ಏನೇನು ತೊಗೊಂಡಿದ್ದೆ ಹೇಳಿ ನೋಡೋಣ. ಲಂಗ ಬ್ಲೌಸ್ 3 ಸೆಟ್ ತೊಗೊಂಡಿದ್ದೆ. ನೀವು ಇದೇ ಥರ ಫೋಟೋ ತೊಗೊಂಡೋದ್ರಿ. ಹಾಂ ಹೌದು, ನೀವು ನೋಡಿರ್ತೀರಲ್ಲ ಲಾಸ್ಟ್ ನನ್ನ ಇನ್ಸ್ಟಾಗ್ರಾಮ್ದು ವೈರಲ್ ಆಗಿರೋದು ಪಾಪುನ ಅವ್ರ ಅಪ್ಪನ ಮನೆಗೆ ಕರ್ಕೊಂಡು ಹೋಗೋದು. ಅವತ್ತು ಹಾಕಿರೋದು ನಾನು. ಅವಳು 11 ಡೇಸ್ಗೆ ಅಂತ ತೊಗೊಂಡೋಗಿದ್ದು ಮೊನ್ನೆ ಹಾಕಿದ್ದೀನಿ. ಇನ್ನೆರಡು ಅವತ್ತೇ ಹಾಕಿದ್ದೆ. ಒಂದು ಹಾಕಿದ್ದೆ, ಇನ್ನೊಂದು ನಾನು ಗಿಫ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಇವಾಗ ನನಗಿದೆ ಬೆಸ್ಟ್ ಅಂತ ಅನಿಸ್ತು. ಇಲ್ಲಿ ಎಷ್ಟೊಂದು ಎತ್ನಿಕ್ದೆಲ್ಲ ಇದೆ. ಆ್ಯಂಡ್ ಇಕ್ಕತ್ ಕಾಟನ್ ಆಗಿರ್ಬೋದು, ಈ ಥರ ಮಕ್ಳಿಗೆ ಚೆನ್ನಾಗಿರುತ್ತೆ ಕಾಟನ್ಸು. ಗೈಸ್ ನನಗೆ ಇದು ಇಷ್ಟ ಆಯಿತು, ಯೆಲ್ಲೋ ಕಲರು. ಸೊ ಇವಾಗ ಇದನ್ನು ಡಿಸೈಡ್ ಮಾಡ್ತಾ ಇದ್ದೀನಿ ಸಿಂಪಲಾಗಿ ನಾಳೆಗೆ. ಹಾಂ, ನೋಡಿದ್ರಲ್ಲ ಎಲ್ಲೆಲ್ಲಿ ಸುತ್ತಾಡಿದ್ದೀನಿ ಇವತ್ತು ನಾನು. ನಮ್ಮಮ್ಮ ಹೋಯ್ತಾರೆ ವ್ಲಾಗಲ್ಲಿ ಮಾಡಿದ ತಕ್ಷಣ. ಇವಾಗ ಏನೇನು ತೆಗಿಬೇಕಮ್ಮ? ಇವಾಗ ನಾಳೆ ಒಂಚೂರು ಸಿಂಪಲ್ಲಾಗೆ ಅವಳದ್ದು ಏನೇ ಒಂದು ಫಂಕ್ಷನ್ ಮಾಡಿದ್ರು ನಾವು ಒಂಚೂರು ನಮ್ಮ ಕೈಯಾರೆ ಏನೋ ಒಂದು ನಮ್ಮ ಖುಷಿಗೆ ಡೆಕೋರೇಟ್ ಮಾಡ್ತೀವಿ. ಸೊ ಇದನ್ನು ಯಾಕೆ ಮಿಸ್ ಮಾಡೋದು ಅಂತ ಅಲ್ವಮ್ಮ? ಸೊ ಕಿವಿ ಚುಚ್ಚಿಸೋದು ಆ್ಯಕ್ಚುಲಿ ಜಾಸ್ತಿ ಹೊತ್ತೆಲ್ಲ ಏನಿರಲ್ಲ, ಕೂಡಿಸ್ಕೊಂಡು ಚುಚ್ಚೋದು ಅಷ್ಟೇ. ಬಟ್ ಆದರೂ ಬ್ಯಾಕ್ಗ್ರೌಂಡ್ ಏನಾದರೂ ಹಾಕೋಣ. ಮನೇಲಿ ಇರೋದ್ರಲ್ಲಿ ಏನಾದರೂ ಒಂಚೂರು ಅಮ್ಮ ಮ್ಯೂಟ್ ಮಾಡಮ್ಮ. ಮನೇಲಿ ಇರೋದ್ರಲ್ಲಿ ಏನಾದರೂ ಒಂಚೂರು ಉಪಯೋಗಿಸ್ಕೊಂಡು
ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಐಟಮ್ ಎಲ್ಲ ತೆಗಿಬೇಕಲ್ಲ, ನಾವು ಫಸ್ಟೇ ಗೊತ್ತಿಲ್ಲ ಎಲ್ಲೆಲ್ಲಿ ಬಿಸಾಕಿರ್ತೀವೋ ಎಲ್ಲೆಲ್ಲಿ ಇಟ್ಟಿರ್ತೀವೋ ಗೊತ್ತಿಲ್ಲ. ಮೇ ಬಿ ಈ ಕಾಟ್ ಕೆಳಗಿರಬೇಕು. ಸೊ ಇವಾಗ ತೆಗ್ಬಿಟ್ಟು ಎಲ್ಲ ತೆಗ್ದಿಟ್ಕೊಳ್ಳೋಣ. ಬೆಳಗ್ಗೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಆಯಿಲ್ ಹಚ್ಕೋಬೇಕಿನ್ನ. ಆಯಿಲ್ ಅಪ್ಲೈ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇವಳು ನೋಡಿ ಪ್ಲೇ ಮ್ಯಾಟಲ್ಲಿ ಆಡ್ತಾ ಇದ್ದಾಳೆ. ಹತ್ರ ನಾಳೆಗೆ ಏನೇನು ಬೇಕು ಡೆಕೋರೇಟ್ ಮಾಡೋಕ್ಕೆ ತೋರಿಸ್ತೀನಿ. ಏನಿಲ್ಲ, ಸಿಂಪಲ್ಲು. ಇದೊಂದು ಬ್ಯಾಕ್ ಡ್ರಾಪ್ ಇದೆ, ಇದೊಂದು ಬ್ಯಾಕ್ ಡ್ರಾಪು. ನಾಳೆ ನೀವು ಹಾಕಿದಾಗ ನೋಡಿ ಹೇಗಿರುತ್ತೆ. ಇದು ಆಲ್ರೆಡಿ ನಾನು ಸೀಮಂತದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ಮೇನ್ ಥಿಂಗ್ ಸ್ಟ್ಯಾಂಡು. ಇದು ವೆಯ್ಟ್ ಇದೆ ಗಾಯ್ಸ್, ಹೆವಿ ವೆಯ್ಟ್ ಇದೆ. ಸೊ ಇದು ಒಂದು, ಆ್ಯಂಡ್ ಇದೊಂದು ಹಾರ ಫ್ಲವರ್. ದಿಸ್ ಇಸ್ ಪ್ಲಾಸ್ಟಿಕ್, ನಾಟ್ ರಿಯಲ್ ಒನ್. ಸೊ ತೆಗ್ದಿಟ್ಕೊಂಡಿದ್ದೀನಿ. ಹೆಂಗೆ ಮಾಡೋದು ಏನೂ ಗೊತ್ತಿಲ್ಲ. ಸುಮ್ಮನೆ ಬ್ಯಾಕ್ ಡ್ರಾಪ್ ಹಾಕೋದು, ಹೂವು ಹಾಕೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಹೇಗಾಗುತ್ತೆ ಅಂತ. ಆ್ಯಂಡ್ ಮಾರ್ನಿಂಗ್ಗೆ ಚುಚ್ಚಿಸ್ತಾ ಇರೋದು. ಭಯ ಆಗ್ತಾಯಿದೆ ನಮಗೆ, ಹೆಂಗೆ ಇರುತ್ತೋ ಏನೋ. ಒಂದು ಮೊನ್ನೆ ತಾನೇ ವ್ಯಾಕ್ಸಿನ್ ಹಾಕ್ಸಿದ್ದೀವಿ. ಓಕೆ, ಸೊ ಅದಾಯಿತು. ಚೆರಿ ಡ್ರೆಸ್ ಕೂಡ ನೋಡಿದ್ರಿ ಅಲ್ವಾ ನೀವು, ಅಲ್ಲೋಗಿ ತೊಗೊಂಡೆ ನಾನು. ಇಕ್ಕತ್ತದೆ ಪ್ಯೂರ್ ಕಾಟನ್ ತೊಗೊಂಡಿದ್ದೀನಿ. ಆ್ಯಂಡ್ ಅದು ಲಂಗ ಬ್ಲೌಸ್ ನೋಡಿದ್ರೆ ಸಖತ್ತಾಗಿತ್ತು. ರಾಮ ಗ್ರೀನ್ ವಿತ್ ಯೆಲ್ಲೋ ಕಲರ್. ಅವಳ ಹತ್ರ ಕಾಂಬಿನೇಷನ್ ಕೂಡ ಇರಲಿಲ್ಲ. ಸಖತ್ ಇಷ್ಟ ಆಯಿತು ತೊಗೋಬೇಕಂತ. ಬಟ್ ಇವಾಗ ಹೆಂಗಿದ್ರು ನೆಕ್ಸ್ಟ್ ವರಮಹಾಲಕ್ಷ್ಮಿ ಎಲ್ಲ ಬರುತ್ತಲ್ಲ, ಅವಾಗ ಶಾಪಿಂಗ್ ಮಾಡೋಣ ಅದನ್ನು. ಇವಾಗ ಸದ್ಯಕ್ಕೆ ಬೇಡ ಅದು ಅಂದ್ಬಿಟ್ಟು ಜಸ್ಟ್ ಅದು ಕಾಟನ್ ಫ್ರಾಕ್ ತೊಗೊಂಡಿದ್ದೀನಿ. ಚುಚ್ಚಿಸಕ್ಕಲ್ವ, ಅವಳಿಗೂ ಕಂಫರ್ಟ್ ಇರಬೇಕು. ಸೊ ಅದನ್ನು ತೊಗೊಂಡಿದ್ದೀನಿ. ಕಮೆಂಟ್ ಮಾಡಿ ಆಯಿತಾ, ವ್ಲಾಗ್ ಹೆಂಗೆ ಬರ್ತಾಯಿದೆ ಏನು ಅಂತ. ಇಷ್ಟ ಆಗ್ತಾ ಇದೆಯಾ, ಬೋರಿಂಗ್ ಇದೆಯಾ ಏನು ಕಮೆಂಟ್ ಮಾಡಿ. ಆ್ಯಂಡ್ ಶೀ ಸ್ಲೀಪಿಂಗ್ ನಾವು. ಏನೋ ಗೊತ್ತಿಲ್ಲ, 3 ಡೇಸಿಂದ ಸ್ವಲ್ಪ ಬ್ಯುಸಿ ಅಂತ ಅನಿಸ್ತಿದೆ. ಐ ಮೀನ್ ಕಂಟಿನ್ಯೂಸ್ ವ್ಯಾಕ್ಸಿನೇಷನ್ ಆಯಿತು, ಅವತ್ತು ಫುಲ್ ಡೇ ಬ್ಯುಸಿ ಇದ್ದೆ. ಆ್ಯಂಡ್ ನೆಕ್ಸ್ಟ್ ಡೇನೇ ಹಾಕೋದು ಬೋಟಿಕ್ ಓಪನ್ ಇತ್ತು, ಅವತ್ತು ಲೈಕ್ ಬ್ಯುಸಿ ಅನಿಸ್ತು. ಆ್ಯಂಡ್ ಇದು ಸಡನ್ನಾಗಿ ಪ್ರಿಪರೇಷನ್ ಸ್ಟಾರ್ಟ್ ಆಗಿದ್ದಕ್ಕೆ. ಸೊ ಆ್ಯಂಡ್ ನಾನು ಗೋಲ್ಡ್ ರಿಂಗ್ ಗೋಲ್ಡ್ ಅವಳದು ಇಯರಿಂಗ್ಸ್ ಯಾವುದು ಚುಚ್ಚಿಸ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಅವಳಿಗೆ ಇಯರಿಂಗ್ಸ್ ಏನೂ ಶಾಪಿಂಗ್ ಮಾಡಿಲ್ಲ. ಇದು ಅವರ ಅತ್ತೆ ಆ್ಯಂಡ್ ಮಾವ ಗಿಫ್ಟ್ ಮಾಡಿರೋದು. ಇದು ಅತ್ತೆ ಮಾವ ಇನ್ ದ ಸೆನ್ಸ್ ನನ್ನ ಸಿಸ್ಟರ್ ಇನ್ ಲಾ ಆ್ಯಂಡ್ ಬ್ರದರ್ ಇನ್ ಲಾ. ಆ್ಯಂಡ್ ಇದು ನೋಡಿ ಕ್ಯೂಟಾಗಿದೆ. ಇದು ಇಷ್ಟು ಕ್ಯೂಟ್ ಪುಟಾಣಿ. ಇದು ಕಾಣುತ್ತೆ ನಿಮಗೆ. ನನಗಂತೂ ಈ ಥರ ಮಕ್ಳಿಗೆ ಹಾಕೋದು ತುಂಬ ಇಷ್ಟ. ಬಟ್ ನಮ್ಮ ಏನೋ ಸಿಸ್ಟರ್ ಇನ್ ಲಾ ಹೇಳ್ತಿದ್ದಾರೆ ಇದು ಬೇಡ, ಐ ಮೀನ್ ಇದು ಬೇಡ, ಇದನ್ನ ಹಾಕಬೇಡಿ, ಬೇರೆದು ಹಾಕಿ. ಇದನ್ನು ಹಾಕ್ಬಿಟ್ಟು ಬೇರೆದು ತೊಗೊಳ್ಳೋಣ ಇನ್ನೂ ಚೆನ್ನಾಗಿರೋದಿದೆ. ಅವ್ರಿಗೆ ಈ ಥರ ಸ್ಟಡ್ ಲೈಕ್ ಸುಮ್ಮನೆ ಈ ಥರ ಸ್ಟಾರ್ ಥರ ಹಾಕೋಕ್ಕೆ ಫ್ಲವರ್ ಎಲ್ಲ ಬರುತ್ತಲ್ಲ ಆ ಥರದ್ದು ಇಷ್ಟ. ಬಟ್ ಈ ಥರ ಮಕ್ಳುಗಳಿಗೆ ಆ್ಯಕ್ಚುಲಿ ಈ ಥರ ಹಾಕಬೇಕು. ಸೊ ಅಟ್ಲೀಸ್ಟ್ ಒಂದು 6-7 ಮಂತ್ಸ್ ಅಥವಾ 1 ಇಯರ್ ಹಾಕ್ಕೊಳ್ಳಿ ಇದನ್ನು. ಸೊ ಆಮೇಲೆ ಚೇಂಜ್ ಮಾಡೋಣ. ಅವ್ರ ಪಾಪ ನಂಗೆ ಕಾಲ್ ಮಾಡಿದಾಗೆಲ್ಲ ಹೇಳ್ತಾಯಿದ್ರು ಇದು ಬೇಡ, ಬೇಕಾದ್ರೆ ಚೇಂಜ್ ಮಾಡಿಸು ಅಂತ ಹೇಳ್ತಾಯಿದ್ರು. ನನಗೆ ಇಷ್ಟ ಆಯಿತು ಗಾಯ್ಸ್. ಹೇಗಿದೆ ನೀವು ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತಾ? ಮಕ್ಳಿಗೆ ಇಂಥವು ಹಾಕೋದ್ರೇ ಚೆಂದ. ಹಿಂಗೆ ಅಲ್ಲಾಡ್ತಾ ಇರ್ತದೆ. ಇದೊಳ್ಳೆ ಚುಚ್ತಾರೆ ಅಂದರೆ ಗಾಯ್ಸ್, ಒಳ್ಳೆ ಶಾರ್ಪಾಗಿರೋದು ಇಟ್ಕೊಟ್ಟಿದ್ದಾರೆ. ಇದನ್ನು ಅವಳು ಹುಟ್ಟಿದ ದಿನವೇ ತೊಗೊಂಡು ಬಂದಿದ್ದು. ಹುಟ್ಟಿದ ದಿನ ನೆಕ್ಸ್ಟ್ ಡೇನೋ ಹುಟ್ಟಲ್ಲಿ ಇದು. ಆ್ಯಂಡ್ ಕೈಗೆ ಕಡ 2 ತಂದುಕೊಟ್ರು. ರೆಡ್ ಕಲರ್ ಮಣಿ ಇದೆ ನೋಡಿ. ಐ ಡೋಂಟ್ ನೋ ಹೆಂಗೆ ಕಾಣ್ತಾಳೆ ಅವಳು ಅಂತ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಅವಳನ್ನ ಆ ಥರ ನೋಡೋಕ್ಕೆ. ಬಟ್ ಅದೇ ಥರ ಪೇಯ್ನ್ ಕೂಡ ಆಗುತ್ತೆ. ಬಟ್ ಇಟ್ಸ್ ಆಲ್ ಕಾಮನ್ ಅಲ್ವಾ. ನೀವು ಅಗೇನ್ ಚೆರೀಸ್ ಅತ್ತೆ ಮನೆ ಚೆರಿ ಅತ್ತೆ. ಆ್ಯಂಡ್ ಅಣ್ಣ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ, ವ್ಲಾಗ್ ಹೇಗೆ ಬರ್ತಿದೆ ಆ್ಯಂಡ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಏನು ಕಮೆಂಟ್ ಮಾಡಿ ಅಲ್ವಾ. ಯಾಕೆ ಕಮೆಂಟ್ ಮಾಡೋಲ್ಲ, DM ಮಾಡ್ತೀರಾ. ನಾನು DM ರಿಪ್ಲೈ ಮಾಡಿಲ್ಲ ಅಂದರೆ ನಿಮಗೆ ಬೇಜಾರಾಗಲ್ವಾ? ಸರಿ ಆಯಿತು, ನಾನೀಗ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ತೀನಿ ಆಯಿತು. ಓಕೆನಾ? ಓಕೆ ಬಾಯ್. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ಯಾರೆಲ್ಲ ನನ್ನ ವ್ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಹೊಸಬ್ರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೂ ಕೂಡ ಥ್ಯಾಂಕ್ಸ್. ಆ್ಯಂಡ್ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಹೇಗಿತ್ತು. ಆ್ಯಂಡ್ ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತಲೇ ಗೊತ್ತಿಲ್ಲ ವ್ಲಾಗ್ನ ಇವತ್ತು. ಆ್ಯಂಡ್ ಇಲ್ಲಿಗೆ ಬಂದು ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಇನ್ ದ ಸೆನ್ಸ್ ಟುಮಾರೋಸ್ ವಿಡಿಯೋ, ದಟ್ ಈಸ್ ಮಗಳಿಗೆ ಕಿವಿ ಚುಚ್ಚುವ ಪ್ರೋಗ್ರಾಮ್. ಓಕೆನಾ? ಸರಿ. ಓಕೆ ಬಾಯ್. ಸಿ ಯು ಆಲ್ ಗೈಸ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್. ಟಾಟಾ.